ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ನೋಡ್ರಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಅಡಿಗೆ, ಒಂದು ಒಳ್ಳೆಯ ರೆಸಿಪಿ ಯಾವುದಂದ್ರೆ ಅದು ಫ್ರೆಂಚ್ ಫ್ರೈಸ್. ಈ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡುತ್ತಾ ಈ ವಿಡಿಯೋದ ವೀಕ್ಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ರೀತಿ ಆತ್ಮೀಯ ಸ್ನೇಹಿತರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗಾದ್ರೆ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡಿದ್ರಿ ಬರ್ರಿ ವೀಕ್ಷಣೆ ಮಾಡೋಣ ರೀ. ಸ್ನೇಹಿತರೆ, ಈಗ ಫ್ರೆಂಚ್ ಫ್ರೈಸ್ ಮಾಡ್ಬೇಕಾದ್ರೆ ಮೊದಲು ಏನು ಬೇಕ್ರಿ, ಆಲೂಗಡ್ಡೆ ಬೇಕ್ರಿ. ಅದ್ರ ಸಂಬಂಧ ನೋಡ್ರಿ ಒಂದು 6 ಆಲೂಗಡ್ಡೆ ತೊಗೊಂಡ್ರಿ. ಈಗ 6 ಆಲೂಗಡ್ಡೆ ಏನೈತಿಲ್ಲ ಮ್ಯಾಗಿನ ಸಿಪ್ಪಿ ತೊಗೊಂಬರ್ತೀನಿ ರೀ. ಯಾವ ರೀತಿ ಎಂಬುದು ಸ್ವಲ್ಪ ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಫ್ರೆಂಚ್ ಫ್ರೈಸ್ ಮಾಡೋ ಸಂಬಂಧ ನೋಡ್ರಿ, ಈ ಆಲೂಗಡ್ಡೆ ಏನೈತಿಲ್ಲ, ಈ ಆಲೂಗಡ್ಡೆ ಮ್ಯಾಗಿಂದ ಈ ರೀತಿ ಸಿಪ್ಪಿ ತಗೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಿ. ಈ ರೀತಿ ನಿಧಾನವಾಗಿ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ಸಿಪ್ಪಿ ಪೂರ ಹೋಗ್ಬೇಕ್ರಿ. ನೋಡ್ರಿ ಯಾವ ರೀತಿ ತೊಗೊಳಕತ್ತೀನಿ. ಇದೇ ರೀತಿ ಏನೈತ್ರಿ ಸಂಪೂರ್ಣವಾಗಿ ಎಲ್ಲ ಆಲೂಗಡ್ಡೆ ಏನೈತಿಲ್ಲ ಸಿಪ್ಪಿ ಪೂರ ಮ್ಯಾಗಿನ ಸಿಪ್ಪಿ ಎಲ್ಲ ತೊಗೊತೀನಿ ಸ್ನೇಹಿತರೆ. ಒಂದು 5 ಆಲೂಗಡ್ಡೆ ಈ ರೀತಿ ಮೇಲ್ಗಡೆ ಇರುವ ಸಿಪ್ಪಿಯನ್ನು ಸಂಪೂರ್ಣವಾಗಿ ತಗೊಳ್ಳಿ ನೋಡಿ ಸ್ನೇಹಿತರೆ. ಈಗ ಒಂದು ಆಲೂಗಡ್ಡೆ ತೊಗೊಳಿದ್ರಿ, ಒಂದು ಆಲೂಗಡ್ಡೆ ತೊಗೊಂಡು ಚಾಕುಲಿ ಏನೈತಿಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಈ ರೀತಿ ಕಟ್ ಮಾಡ್ಕೊಂಡು ನೋಡ್ರಿ, ನೈಸಾಗಿ ಚಂದವಾಗಿ ನೋಡ್ರಿ ಈ ರೀತಿ ಉದ್ದಾಗ ಮಾಡ್ಕೋಬೇಕು ಸ್ನೇಹಿತರೆ. ನೀವು ಯಾವ ಆಕಾರ ಬೇಕಾದ್ರೆ ನೋಡಿರಿ. ಫ್ರೆಂಚ್ ಫ್ರೈ ಅಂದ್ರೆ ಸ್ವಲ್ಪ ಉದ್ದಿರಬೇಕು ನೋಡಿರಿ. ಈ ರೀತಿ ಈಗ ನೋಡಿರಿ, ಒಂದು ಕೈಯಾಗಡೆ ನಾನು ನಿಮ್ಗೆ ತೋರಿಸ್ತೀನಿ. ಈಗ ತೆಲ್ಲಗ ಬೇಕಾದ್ರೆ ತೆಲ್ಲಗ ಮಾಡ್ಕೊಬೋದು ನೋಡ್ರಿ. ಅದರೊಳಗೆ ಏನೈತಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋದು ನೋಡಿ ಸ್ನೇಹಿತರೆ. ಈ ರೀತಿ ನೋಡ್ರಿಗ ಈ ಟೈಪ್ ಏನೈತಿ ಸಂಪೂರ್ಣವಾಗಿ ಎಲ್ಲ ಆಲೂಗಡ್ಡೆ ಏನೈತಿ ಉದ್ದಗ ಈ ಟೈಪ ಪೂರ್ತಿ ಸಂಪೂರ್ಣವಾಗಿ ಕಟ್ ಮಾಡ್ಕೊತೀವಿ ಸ್ನೇಹಿತರೆ. ನೋಡ್ರಿಗ ಬರ್ಸನ್ ಚಾಲು ಮಾಡೀನಿ. ಬರ್ಸನ್ ಚಾಲು ಮಾಡ್ಕೊಂಡು ಪಾತ್ರೆ ಇಟ್ಕೊಂಡಿರಿ. ಈಗ ಒಂದು ಚರಿಗೆ ನೀರು ಹಾಕ್ತೀನಿ ರೀ. ಅದಕ್ಕೆ ಒಂದು ಚರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಒಂದು ಸ್ವಲ್ಪ ಕಾಯಕ್ಕೆ ಬಿಡೋಣ್ರಿ ಸ್ನೇಹಿತರೆ. ನೋಡ್ರಿಗ ಒಟ್ಟು ಆಲೂಗಡ್ಡೆ ಏನೈತಿ ಈ ರೀತಿ ಸಂಪೂರ್ಣ ಕಟ್ ಮಾಡ್ಕೊಂಡು ನೋಡ್ರಿಗ ಈ ರೀತಿ ನೈಸಾಗಿ ತೆಲ್ಲಗ ಕಟ್ ಮಾಡ್ಕೊಳ್ಳೋದು. ತೆಲ್ಲಗ ಕಟ್ ಮಾಡಿಕೊಂಡು ಈಗ ಏನೈತಿಲ್ಲ ಈ ಸ್ವಲ್ಪ ನೀರಿನಾಗ ತೊಳಿಯಣ್ರಿ ಅದನ್ನು. ಅದ್ರ ಸಂಬಂಧ ಇವೆಲ್ಲ ಆಲೂಗಡ್ಡೆ ಏನಿದೆ ಸಣ್ಣ ಉಳ್ಕೊಂಡಿರಲ್ಲ ಅವೆಲ್ಲ ನೀರೊಳಗೆ ಹಾಕೋತೀನಿ ಸ್ನೇಹಿತರೆ. ಈಗ ಏನು ಮಾಡೋ ಅಂದ್ರೆ ಸ್ನೇಹಿತರೆ, ಇದು ಸಂಪೂರ್ಣವಾಗಿ ತೊಳ್ಕೊಂಡ್ರಿ. ಇವು ಎಷ್ಟು ಚಂದ ಇರ್ತಲ್ಲ ಇದನ್ನೆಲ್ಲ ಮ್ಯಾಗಿಂದ ಇದನ್ನು ಹೋಗ್ಬೇಕ್ರಿ. ಇದು ನೋಡ್ರಿ ಈ ರೀತಿ ತೊಳ್ಕೊಂಡು ಸ್ನೇಹಿತರೆ. ಈಗ ನೀರಲ್ಲಿ ತೊಳೆದಂಥ ಆಲೂಗಡ್ಡೆ ಏನೈತಿರಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ, ತಕ್ಕೊತೀನಿ ರೀ ಇದನ್ನು. ನೋಡಿರಿ ಮೇಲ್ಗಡೆ ಇರುವಂಥ ಆಲೂಗಡ್ಡೆ ಮೇಲ್ಗಡೆ ಇರುವಂಥ ಗಂಜಿ ನೋಡ್ರಿ. ಆಲೂಗಡ್ಡೆ ಮೇಲೆ ಇರುವಂಥ ಗಂಜಿ ಹೊಂಟೈತೆ ನೋಡ್ರಿ. ಹತ್ತರ ಸಂಬಂಧ ನೀರನ್ನೇ ಹಾಕೊಂಡು ತೊಳೆದು ನೋಡಿರಿ ಎಲ್ಲ ರೀತಿ ಇರುವಂಥ ಗಂಜಿ ಎಲ್ಲ ಸಂಪೂರ್ಣವಾಗಿ ಆಲೂಗಡ್ಡೆ ಮೇಲೆ ಇರುವಂಥ ಬಟಾಟೆ ಮೇಲೆ ಇರುವಂಥ ಓದ್ತಿರಲ್ಲ ಸ್ನೇಹಿತರೆ. ಈಗ ನೀರು ಕುದಿಯಾಕಿಟ್ಟೀನಿ ರೀ, ಸ್ವಲ್ಪ ಕುದಿಯಾಕತ್ತವ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಸ್ವಲ್ಪ ಉಪ್ಪು ನೀರೊಳಗೆ ಕುದಿಸೋದ್ರಿ ಅದನ್ನು. ಉಪ್ಪು ನೀರು ನೋಡಿ ಸ್ನೇಹಿತರೆ, ಉಪ್ಪು ನೀರು ಹೆಸರು ಬರಾಕತ್ತೈತಿ. ಈ ಆಲೂಗಡ್ಡೆ ಏನು ಉದ್ದಂಗೆ ಉಳ್ಕೊಂಡಿರಲ್ಲ ಸಣ್ಣಂಗೆ ಅದನ್ನು ಈ ನೀರೊಳಗೆ ಹಾಕೋತೀನಿ ಸ್ನೇಹಿತರೆ. ಈಗ ಏನು ಮಾಡಂದ್ರೆ ಆಲೂಗಡ್ಡೆ ಸ್ವಲ್ಪ ಎಲ್ಲ ಕಡೆ ತಿರುವಾಡಿ ಒಂದೇ ಕುದಿ ಏನೈತಿ ಕುದಿಸೋಣ್ರಿ ಇದನ್ನು ಸ್ನೇಹಿತರೆ. ನೋಡ್ರಿ ಕುದಿಯಾಕತ್ತೈತಿ ನೋಡ್ರಿ. ಈಗ ಒಂದೇ ಕುದಿಯೊಳಗೆ ಒತ್ತನ್ನು ಕುದಿಸ್ಬೇಕ್ರಿ ಆಲೂಗಡ್ಡೆ ರೀ. ಈಗ ಸೊಕಾಸು ಒಂದೊಂದು ಸ್ವಲ್ಪ ತೆಗೀನ್ರಿ ಅದನ್ನು ಈ ರೀತಿ ನೋಡಿರಿ. ಚಾನಿಗೆ ಇರುವಂಥ ಇದನ್ನು ತೊಗೊಂಡು ನಾವೀಗ, ಯಾಕಂದ್ರೆ ನೀರು ಬಸಿದು ಹೋಗ್ಲಿತ್ತ ಸ್ವಲ್ಪ ಚಾನಿಗೆ ಇರುವಂಥ ಇದನ್ನ ಸ್ನೇಹಿತರೆ ಒಂದು ಸ್ಪೂನ್ ಏನೈತಿ ಅದ್ರ ಹಾಕೋತೀವಿ ರೀ. ಅದ್ರೊಳಗೆ ಹಾಕೊಂಡು ಏನೈತಲ್ಲ ಸ್ನೇಹಿತರೆ, ಈ ಕಡೆ ಸೈಡ ಬುಟ್ಟಿ ಒಳಗೆ ತಕ್ಕೋತೀರಿ ಅದನ್ನು ನೋಡಿರಿ. ಇದೇ ರೀತಿ ಏನೈತಿರಲ್ಲ ಒಟ್ಟು ಆಲೂಗಡ್ಡೆ ಏನೈತಿರಲ್ಲ ಅವೆಲ್ಲ ಪೂರ್ತಿ ಇದು ಮಾಡ್ಕೊತೀನಿ ತಕ್ಕೋತೀನಿ ಸ್ನೇಹಿತರೆ. ಈ ರೀತಿ ನೋಡಿರಿ ಬಿಳಿ ಬಟ್ಟೆ ಮ್ಯಾಗ ಏನೈತಿ ಈ ರೀತಿ ಸ್ವಲ್ಪ ಎಲ್ಲ ಆಲೂಗಡ್ಡೆಯನ್ನು ಕುದಿಸ್ಕೊಂಡಿರಲ್ಲ, ಉಪ್ಪಿನ ನೀರೊಳಗೆ ಆಲೂಗಡ್ಡೆ ಒಳಗೆ ಪೂರ್ತಿ ಕುದಿಸ್ಕೊಂಡಿರಲ್ಲ ಆಲೂಗಡ್ಡೆ ಏನೈತಿ ಬಿಳಿ ಬಟ್ಟೆ ಮ್ಯಾಗ ಈ ರೀತಿ ಹಾಕಿ ಒಂದು 10-15 ನಿಮಿಷ ಆರಾಕ್ ಬಿಡೋಣ ಸ್ನೇಹಿತರೆ. ನೋಡ್ರಿ ಈ ರೀತಿ ಬಿಳಿ ಬಟ್ಟೆ ಮ್ಯಾಗ ವೈಟ್ ಬಟ್ಟೆ ಮ್ಯಾಗ ಈ ರೀತಿ ಆರಾಕ್ಬಿಟ್ಟಿವಿ ನೋಡ್ರಿ. ಈ ಟೈಪೆಲ್ಲ ಆರಾಕ್ಬಿಟ್ಟಿವಿ ರೀ. ಸ್ವಲ್ಪ ಫ್ಯಾನ್ಗಳಿಗೆ ಒಂದು 10-15 ನಿಮಿಷ ಆರಾಕ್ ಬಿಡೋಣ ಸ್ನೇಹಿತರೆ. ನೋಡ್ರಿ ಪೂರ ಆರೈತೆ ನೋಡ್ರಿ. ಈಗ ಇದನ್ನೀಗ ಒಂದು ಬುಟ್ಟಿಗೆ ಇದು ಪೂರ್ತಿ ತಗೋತೀನಿ ರೀ. ಈ ರೀತಿ ನೋಡಿರಿ ನೈಸಾಗಿ ಒಂದು 10-15 ನಿಮಿಷ ಆರಾಕ್ಬಿಟ್ಟಿರಿ ನೋಡಿ ಯಾವ ರೀತಿ ಆರೈತೆ ರೀ. ಈಗ ಒಂದು ಬುಟ್ಟಿಗೆ ಇದನ್ನು ತಗೋತೀನಿ ಸ್ನೇಹಿತರೆ. ಈಗ ಒಂದು ಬುಟ್ಟಿಗೆ ತಗೊಂಡ್ವಿ. ಈಗ ನೋಡಿರಿ ಕಾರ್ನ್ ಫ್ಲವರ್ ಹಾಕ್ತೀನಿ ನೋಡಿರಿ ಮ್ಯಾಗಡೆ. ಕಾರ್ನ್ ಫ್ಲವರ್ ಮ್ಯಾಗಡೆ ಉದುರಿಸ್ತೀನಿ ಸ್ನೇಹಿತರೆ. ಈ ರೀತಿ ಮೇಲ್ಗಡೆ ಹಾಕೋಬೇಕ್ರಿ ಕಾರ್ನ್ ಫ್ಲವರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಆ ಪೂರ್ತಿ ಏನೈತಿರಲ್ಲ ಆಲೂಗಡ್ಡೆನ ಕುದಿಸ್ಕೊಂಡಿರಲ್ಲ ಅದಕ್ಕೆ ಆಲೂಗಡ್ಡೆಗೆ ಲೇಪನ ಆಗ್ಬೇಕ್ರಿ. ಅದು ಪೂರಾ ಲೇಪನ ಆಗ್ಬೇಕ್ರಿ, ಮಿಕ್ಸ್ ಆಗ್ಬೇಕು ಅದಕ್ಕೆ.
ನೋಡಿರಿ ಯಾವ ರೀತಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಈಗ ಸ್ವಲ್ಪ ಈ ರೀತಿ ನೋಡಿರಿ ಮೇಲೆ ಕೆಳಗೆ ಸ್ವಲ್ಪ ಜಾಲಿಸ್ಬೇಕ್ರಿ. ಈ ರೀತಿ ಮಾಡೋದ್ರಿಂದ ಸಂಪೂರ್ಣವಾಗಿ ಎಲ್ಲ ಕಡೆ ಲೇಪನ ಆಕತ್ರಿ. ಸ್ನೇಹಿತರೆ ಫ್ರೆಂಚ್ ಫ್ರೈ ಮಾಡೋ ಸಂಬಂಧ ನೋಡಿರಿ ಈ ಪಾತ್ರೆ ಒಳಗೆ ಎಣ್ಣೆ ಕಾಯ್ಕೆ ಇಟ್ಕೊಂಡಿನ್ರಿ. ಎಣ್ಣೆ ಕಾಯ್ಬೇಕೀಗ ಸ್ನೇಹಿತರೆ ನೋಡ್ರಿ. ಎಣ್ಣೆ ಕಾದೈತ್ರಿ. ಈಗ ಏನೈತಿರಲ್ಲ ಆಲೂಗಡ್ಡೆ ಏನೈತಿರಲ್ಲ ಒಳಗಡೆ ಮ್ಯಾಗಡೆ ಏನೈತಿ ಕಾರ್ನ್ಫ್ಲವರ್ ಹಚ್ಕೊಂಡಿರಲ್ಲ ಅದನ್ನು ಹಾಕೋತಿ ನೋಡ್ರಿ. ಈ ರೀತಿ ಹಾಕ್ತಾ ಹೋಗ್ಬೇಕ್ರಿ. ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದನ್ನು ನೋಡಿರಿ ಯಾವ ರೀತಿ ಫ್ರೈ ಮಾಡ್ಕೋಬೇಕು. ಅವು ಮೆತ್ತಗಿದ್ದೇನೈತಿ ಎಲ್ಲ ಪೂರ್ತಿ ಕುರುಕುರು ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಮೇಲಿಂದ ಮೇಲೆ ಈ ರೀತಿ ಕೈಯಾಡಿಸ್ಕೊತಿರ್ಬೇಕು ಸ್ನೇಹಿತರೆ. ನೋಡ್ರಿ ಪೂರ್ತಿ ಕರೆದಿ ನೋಡಿರಿ ಈ ರೀತಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ನೋಡಿರಿ ಯಾವ ರೀತಿ ಕೆಂಪಗಾಗೈತಿ. ಈ ರೀತಿ ಕೆಂಪಗಾಗೋರು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ. ಈಗ ನೋಡಿರಿ ಒಂದು ಪಾತ್ರೆಗೆ ತೊಗೊಳಕತ್ತೇನೆ ಅದನ್ನು. ವಾವ್ ನೋಡಿರಿ ಅಷ್ಟು ನೈಸ್ ಕಾಣ ಸ್ನೇಹಿತರೆ. ನೋಡಿ ಕೆಂಪಗಾಗಿತ್ತರಲ್ಲ ಈ ರೀತಿ ಕೆಂಪಗಾಗಬೇಕು. ಈಗ ಒಂದು ಪಾತ್ರೆ ತೊಗೊಂಡೈತಿ ಇದೇ ರೀತಿ ಎಲ್ಲನೂ ಏನಂತಾರಲ್ಲ ಆಲೂಗಡ್ಡೆ ಏನಂತಿರಲ್ಲ ಅವು ಸಂಪೂರ್ಣವಾಗಿ ಮಾಡ್ಕೊತೀನಿ ಸ್ನೇಹಿತರೆ. ಎಲ್ಲನೂ ಇದೇ ಟೈಪ್ ಮಾಡ್ಕೊತೀನಿ ರೀ. ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ ರೀ. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೆಂಪು ಖಾರ ಪುಡಿ ಹಾಕೊಳಕತ್ತೀನಿ ಮೇಲ್ಗಡೆ ರೀ. ಎಲ್ಲ ಪೂರ್ತಿ ಎಣ್ಣೆಯೊಳಗೆ ಕರ್ಕೊಂಡು ಬಳಿಕ ಏನೈತಿ ಈ ರೀತಿ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮತ್ತು ಅದಲ್ಲದ ನೋಡಿರಿ ಚಾಟ್ ಮಸಾಲ ಹಾಕ್ತೀನಿ ರೀ ಮೇಲ್ಗಡೆ ಸ್ನೇಹಿತರೆ. ಚಾಟ್ ಮಸಾಲ ಅದನ್ನು ಕೂಡ ಎಲ್ಲ ಕಡೆ ನೋಡಿರಿ ಚಾಟ್ ಮಸಾಲ ಎಲ್ಲ ಕಡೆ ಉದುರಿಸ್ತೀನಿ ರೀ. ಈಗೇನೈತಿರಲ್ಲ ಪೂರ್ತಿ ಜಾಲಿಸೋದು, ಯಾಕಂದ್ರೆ ಎಲ್ಲ ಚಾಟ್ ಮಸಾಲ ಕೆಂಪು ಖಾರ ಪುಡಿ ಎಲ್ಲ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ. ಈ ರೀತಿ ನೋಡಿರಿ ಹಿಂಗೆ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ಳೋದು. ಮಿಕ್ಸ್ ಹಾಕತ್ರಿ ಈಗ. ವಾವ್ ನೋಡಿರಿ ನೈಸ್ ಆಯ್ತು ನೋಡ್ರಿ. ಈಗ ಎಷ್ಟು ಚಂದ ಕಾಣಾಗತ್ತಲ್ಲ ರೀ. ವಾವ್ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಇದನ್ನು. ಸ್ನೇಹಿತರೆ ನೋಡ್ರಿಗ ಫ್ರೆಂಚ್ ಫ್ರೈ ಎಲ್ಲರೂ ಇಷ್ಟಪಡುವಂಥ ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ಫ್ರೆಂಚ್ ಫ್ರೈ ತಯಾರಾಗೈತೆ ನೋಡ್ರಿ. ಈಗ ನೋಡ್ರಿ ಒಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಹೆಂಗಾಗೈತೆ ನೋಡ್ರಿ. ಮ್ಯಾಗಡೆ ನೋಡ್ರಿ ಚಿಲ್ಲಿ ಪೌಡ್ರ ಮತ್ತು ಅದಲ್ಲದ ಚಾಟ್ ಮಸಾಲೆ ಉದುರಿಸಿವಿ. ಈಗ ಟೊಮೆಟೊ ಸಾಸ್ ನಿಂತು ಎದಕ್ಕೊಂದು ತಿಂದು ನೋಡೋಣ ಸ್ನೇಹಿತರೆ. ವಾವ್ ಈಗ ಟೊಮೆಟೊ ಸಾಸ್ ಇಲ್ಲಾರ ಹಂಗೆ ಬಾಯ್ ಹಾಕೊಂಡು ಆಹಾ ಸೂಪರ್ ನೈಸ್ ಆಗೈತಿ. ನೀವು ಕೂಡ ಇದೇ ರೀತಿ ಫ್ರೆಂಚ್ ಫ್ರೈ ಮಾಡಿರಿ. ಈ ವಿಡಿಯೋ ಎಂಡ್ ಮಾಡ್ತೀನಂತ. ಈ ವಿಡಿಯೋ ಇಷ್ಟವಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮಾತು ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.